ಪಾವಗಡ ತಾಲೂಕು ಕಸಬಾ ಹೋಬಳಿ ಮೇಡಿಹಳ್ಳಿ ನಿವಾಸಿ ರಾಜಶೇಖರ್ ಎಂಬ ವಾಣಿಜ್ಯ ವಾಹನ ಚಾಲಕ ಕಳೆದ 5 ತಿಂಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ರು. ಅವರು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಕಾರ್ಮಿಕ ಕಾರ್ಡ್ ಹೊಂದಿದ್ರು. ಗಡಿನಾಡು ಪಾವಗಡ ವಾಣಿಜ್ಯ ವಾಹನಗಳ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್ ಹಾಗೂ ಪದಾಧಿಕಾರಿಗಳು ಮೃತ ರಾಜಶೇಖರ್ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಕಾರ್ಮಿಕ ಇಲಾಖೆಯ ಅಪಘಾತ ಪರಿಹಾರ ವಿಮೆ ಯೋಜನೆಯ ಬಗ್ಗೆ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಕಾರ್ಮಿಕ ಇಲಾಖೆಗೆ ಅರ್ಜಿ ಸಲ್ಲಿಸಿದರು. ಅರ್ಜಿ ಸಲ್ಲಿಸಿದ ಕೇವಲ 5 ರಿಂದ 6 ತಿಂಗಳುಗಳಲ್ಲಿ ಪರಿಹಾರಧನ 5 ಲಕ್ಷ ಮಂಜೂರಾಗಿ ಮೃತರ ಕುಟುಂಬದ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗಿದೆ. ಸಂಘಟನೆ ಹಾಗೂ ಸರ್ಕಾರದ ತ್ವರಿತ స్పందనಗೆ కుటుంబస్తులు కృతజ్ఞತೆ సల్సిద్రు. యాక్సిడెంట్ అయ్యి మాకు చాలా అన్యాయం జరిగింది. మాకు ఈ కార్ యూనియన్ సార్ వాళ్ళు హెల్ప్ చేసి ఇట్లా అప్లై చేసుకోండి అని చెప్పి మాకు అమౌంట్ ఇప్పించినారు. చాలా థ్యాంక్స్. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ರಘು, ಹಿರಿಯ ಚಾಲಕ ತಿಮ್ಮಪ್ಪ, ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಬೇಕರಿ ನಾಗರಾಜ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯಕ್ ಪಿ, ಶ್ರೀ ಟಿವಿ ನ್ಯೂಸ್, ಪಾವಗಡ. ಪಾವಗಡ ಗಡಿನಾಡು ಚಾಲಕರ ಸಂಘದ ಅಧ್ಯಕ್ಷರು ಶ್ರೀನಿವಾಸು. ಇವತ್ತು ನಾವು ಕಸಬಾ ಹೋಬಳಿ ಪಾವಗಡ ತಾಲೂಕು ಮೇಡಿಹಳ್ಳಿಗೆ ಬಂದಿದ್ದೀವಿ. ಕಾರಣ ಏನಂದರೆ, ಇವರು ಹಸ್ಬೆಂಡು ಸುಮಾರು 5 ತಿಂಗಳಿಂದೆ ಆ್ಯಕ್ಸಿಡೆಂಟಲ್ಲಿ ಅಪಘಾತ ಆಗಿ ಮರಣ ಹೊಂದಿರ್ತಾರೆ. ಅದು ನಮ್ಮ ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕ ಇಲಾಖೆ ಕಾರ್ಡು ಮತ್ತು ನಮ್ಮ ಸಂಘದಲ್ಲಿದ್ದರು. ಅದರಿಂದ ಕಾರ್ಮಿಕ ಇಲಾಖೆ ಮಂಡಳಿ ಭದ್ರತಾ ಮಂಡಳಿ ವತಿಯಿಂದ ಕರ್ನಾಟಕ ಸರ್ಕಾರದಿಂದ ಏನು 5 ಲಕ್ಷ ಪರಿಹಾರ ಇವರಿಗೆ ಕೊಡಿಸೋದ್ರಲ್ಲಿ ನಮ್ಮ ಸಂಘದ ವತಿಯಿಂದ, ಆಮೇಲೆ ನಮ್ಮ ಕಾರ್ಮಿಕ ಇಲಾಖೆ ಪಾವಗಡ ಮಧುಗಿರಿ ವಿಭಾಗ ಮತ್ತು ಮೈನು ಮುಖ್ಯ ಕಚೇರಿ ಬೆಂಗಳೂರವರು ಎಲ್ಲ ನಮಗೆ ಸಹಕಾರ ಕೊಟ್ಟು ಇವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಬರೋಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮ್ಮ ಇವರಿಗೆ ಮತ್ತು ನೆಕ್ಸ್ಟು ಮಕ್ಕಳಿಗೆ ಅವರಿಗೆ ಅನುಕೂಲ, ಎಜುಕೇಷನ್ ಪರ ಆಗಲಿ ಇನ್ನೊಂದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವೆಲ್ಲ ನಮ್ಮ ಸಂಘದ ವತಿಯಿಂದ ಅವರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಚಾಲಕರು ಮೃತರಾಗಿದ್ದಾರೆ. ಅವರು ಒಬ್ಬರೇ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಮಕ್ಕಳಿಗೆ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದಿಂದ ಏನು ಸೌಲಭ್ಯಗಳು ಬರ್ತಾವೋ ಅವೆಲ್ಲನೂ ನಾವು ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವ್ರ ಮನೆಯವರಿಗೆ ಧೈರ್ಯ, ಆಮೇಲೆ ಒಂದು ದೇವರು ಕೃಪೆ ಇರಲಿ, ಆಮೇಲೆ ಸಾಂತ್ವನ ಹೇಳಕ್ಕಂತ ನಮ್ಮ ಸಂಘದ ಪರವಾಗಿ ಎಲ್ಲ ನಮ್ಮ ಆಟೋ ನಾಗರಾಜ್ ಅಧ್ಯಕ್ಷರು, ಆಟೋ ಚಾಲಕರ ಅಧ್ಯಕ್ಷರು ಮತ್ತು ನಮ್ಮ ತಿಮ್ಮಣ್ಣ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ರಾಮಣ್ಣ, ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಇಲ್ಲಿಗೆ ಬಂದಿರೋ ಕಾರಣ